ಸೊ ಇದಕ್ಕೆ ವೈಶಿಷ್ಟ್ಯವಾಗಿ ತಾಮ್ರವರ್ಣಿ ಅನ್ನೋ ಒಂದು ನದಿ ಕೊನೆಯದಾಗಿ ತಿರುನಲ್ವೇಲಿ ಹತ್ರ ಇದೆ. ಯಾವಾಗ ಗಂಗೆ, ಕಾವೇರಿ, ತಾಮ್ರವರ್ಣಿ ಈ ಮೂರು ನದಿಗಳು ಮುಖ್ಯ ಹೋಗೋದಲ್ಲದೆ ಯಾವಾಗ ಬತ್ತು ಹೋಗುತ್ತೋ ಇಡೀ ಜಗತ್ತು ಪ್ರಳಯಕಾಲ ಅಂತ ಕರಿತೀವಿ. ಅದಕ್ಕೆ ಇದನ್ನ ಸಂಗಮ ಕ್ಷೇತ್ರ ಅಂತ ಕರಿತೀವಿ. ಇದರಲ್ಲಿ ಮಹಾವಿಷ್ಣುಗೆ ಒಂದು ಕೇಳ್ಕೊತಾನೆ, ಯಾಕೆ ಇಲ್ಲಿ ದಕ್ಷಿಣದಲ್ಲಿ ಇವಾಗ ಏನು ಅಂದರೆ ಕರ್ನಾಡ ಸಂಗಮ ಅಂತ ಹೇಳ್ತಿದ್ದೆ, ಕುಂಭಮೇಳ ಅಂತೀರಿ. ಇದು ಕುಂಭಮೇಳ ಅಂತ ಹೇಳಕ್ ಸಾಧ್ಯ ಇಲ್ಲ. ಇದನ್ನ ಒಂದು ತ್ರಿವೇಣಿ ಸಂಗಮದ ಸ್ನಾನ. ಪುಷ್ಕರ ಅಂದರೆ ನೀರು ಉಕ್ಕುವಾಗ ಸಮಯ ಅಂತ. ಕರ್ನಾಟಕದವರು ಬಹಳಷ್ಟು ಜನ ಸರ್ಕಾರದಲ್ಲಿ ಇಂಥ ಒಂದು ವೈಶಿಷ್ಟ್ಯತೆ ಹೇಗೆ ಉತ್ತರ ಪ್ರದೇಶದಲ್ಲಿ ಗಂಗೆಗೆ ಮಾಡಿದ್ಲು, ಕಾವೇರಿಗೂ ಅಷ್ಟೇ ಚೆನ್ನಾಗಿ ಮಾಡ್ಬೋದು. ಯಾವಾಗ ಅಂದರೆ ತುಲಾ ಸಂಕ್ರಮಣ ಬಂದಾಗ ನಾವು ಅದೇ ವೈಭವದಲ್ಲಿ ಒಂದು ವೈಭವೋಪೇತವಾಗಿ ಮಾಡ್ಬೋದು. ಯಾಕೆಂದರೆ ನೀರು ಉಕ್ತಾಳೆ ಗಂಗೆ, ಅದೇ ರೀತಿ ಕಾವೇರಿ ಇಲ್ಲಿ ಉಕ್ತಾಳೆ. ಯಾವಾಗ ಉಕ್ತಾಳೋ ಆಗ ಆ ಸಂಭ್ರಮಿಸ್ಕೊಳ್ತಕ್ಕಂಥ ಆಚರಣೆನೇ ಮೇಳ ಅಂತ. ಸೊ ಈ ಮೇಳದಲ್ಲಿ ಸಂಗಮಗಳಾಗಿರುವಂಥ ನದಿಗಳ ವಿಶೇಷತೆ. ಸೊ ಅಲ್ಲಿ ನೋಡೋ ಗಂಗಾ, ಯಮುನಾ, ಸರಸ್ವತಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪಾಪ. ಗಂಗಾ, ಯಮುನಾ, ಸರಸ್ವತಿ ಅಂದರೆ ಪ್ರಯಾಗದಲ್ಲಿ ಅಂತಾರೆ. ಪ್ರಯಾಗ ಅನ್ನೋದೇನು ಅಂದರೆ ಪ್ರಯಾಗ ಕ್ಷೇತ್ರ. ಅದು ಪ್ರಯಾಗ ರಾಜ ಅಂದರೆ ಪ್ರಯಾಗಕ್ಕೆ ದೊಡ್ಡ ರಾಜನಾಗಿರ್ತಕ್ಕಂಥ ಕ್ಷೇತ್ರ. ಯಾಕೆ ಅದು ದೊಡ್ಡ ಕ್ಷೇತ್ರ ಅಂತ? ಪ್ರಯಾಗರಾಜ ಯಾಕೆ ಕ್ಷೇತ್ರ ಅಂದರೆ ಒಂದು ಯಾಗ ಮಾಡಿದ್ರೆ ದಶ ಮಹಾಯಜ್ಞವನ್ನು ಮಾಡತಕ್ಕಂಥದ್ದು. ಅಶ್ವಮೇಧ ಯಾಗ ಒಂದು. ಆ ಥರದ್ದು ದಶ ಅಶ್ವಮೇಧ ಘಾಟನ್ನು ಮಾಡಿರ್ತಕ್ಕಂಥ ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಯಾಗ. ಸೊ 10 ಯಾಗಗಳು ಅಶ್ವಮೇಧ ಯಾಗವನ್ನು ಮಾಡಿದ್ರೆ ಒಂದು ಪ್ರಯಾಗ. ನೋಡು, ಪ್ರಯಾಗದಲ್ಲಿ ಏನು ವಿಶೇಷ ಅಂದ್ರೆ ಹೇಳು, ಪ್ರಯಾಗ ಎಷ್ಟಿದೆಯಲ್ಲ, 3 ಪದ. ಪ್ರಯಾಗ. ಅಂದ್ರೇನೋ ಗುಪ್ತವಾಗಿರ್ತಕ್ಕಂಥದ್ದು ಅಂದ್ರೆ ಅವಳೇ ಸರಸ್ವತಿ. ಯಾ ಅಂದ್ರೆ ಯಮುನಾ, ಗ ಅಂದ್ರೆ ಗಂಗಾ, ಪ್ರಯಾಗ ಅಂತ. ಇದು ವಿಶೇಷತೆ. ಹಾಗೇನೆ ದಕ್ಷಿಣದಲ್ಲಿರ್ತಕ್ಕಂಥ ಈ ಕರ್ನಾಡ ಜಗನ್ಮಾತೆ ಕಾವೇರಿ ಬಹಳ ವಿಶೇಷತೆ. ಕಾವೇರಿ ಒಂದು ಮಾತು ಕೇಳ್ತಾಳೆ ವಿಷ್ಣುನ, ನೋಡೋ ಗಂಗೆಗಿಂತ ನಾನು ಶ್ರೇಷ್ಠವಾಗಿರಬೇಕು ಅಂತ. ತಿರುಚೇರೆ ಅಂತ ಒಂದು ಊರಿದೆ ಇವತ್ತಿಗೂ. ಅಲ್ಲಿ ಹೋಗಿ ಕೇಳ್ತಾಳೆ, ಇವತ್ತಿಗೂ ನನಗೆ ಮಾರ್ಕಂಡ ಋಷಿಗಳ ಸಮ್ಮುಖದಲ್ಲಿ ವಿಷ್ಣು ದರ್ಶನ ಆಯಿತು, ಬಹಳ ಸಂತೋಷ, ಅವಳಿಗಿಂತ ನಾನು ಶ್ರೇಷ್ಠವಾಗಬೇಕು ಅಂತ. ಬಹಳ ಸಂತೋಷ. ಆಗ 3 ವಿಷ್ಣು ಪಾದವನ್ನು ತೊಳಿತಾಳೆ. ಅದಕ್ಕೆ ಕಾವೇರಿನೂ ಶ್ರೇಷ್ಠ ಅಂತೀವಿ. ಅದಕ್ಕೆ ನೀನು ಕಾವೇರಿ ಶ್ರೇಷ್ಠ ಯಾವಾಗ ಅಂದರೆ ಶ್ರಾವಣ ಮಾಸದಲ್ಲಿ ಒಂದು ಶುಕ್ರವಾರದಲ್ಲಿ 3 ರಂಗನಾಥರ ದರ್ಶನವನ್ನು ಯಾರು ಮಾಡ್ತಾರೆ? ಆದಿ, ಮಧ್ಯ, ಅಂತ್ಯ. ಆದಿ ಅಂದರೆ ಮೊದಲನೇ ರಂಗನಾಥ ಶ್ರೀರಂಗಪಟ್ಟಣ, ಮಧ್ಯ ಅಂದರೆ ತಿರುಮಕೂಡ್ಲಿನಲ್ಲಿ ವಿಶೇಷವಾಗಿರ್ತಕ್ಕಂಥ ರಂಗನಾಥನ ನಾವು ದರ್ಶನ ಮಾಡಿದಾಗ ಅವನು ಶಿವನ ಸಮುದ್ರದಲ್ಲಿ ಕಾಲು ತೊಳಿತಾಳೆ. ಕೊನೆಯದಾಗ ಶ್ರೀರಂಗಂ ತೊಳೆದ್ರು ಸಮುದ್ರ ಸೇರ್ತಾಳೆ ಅಂತ. ಸೊ ಅಂತಹ ಕಾವೇರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗಮ ಈ ಕ್ಷೇತ್ರ. ಇದು ಯಾವುದು ಈ ಕ್ಷೇತ್ರ ಅಂದರೆ ನೀವೆಲ್ಲ ವೀಕ್ಷಕರು ಏನು ಅಂದರೆ ತಿರುಮಕೂಡ್ಲು ನರಸೀಪುರ ಅಂತ. ನರಸೀಪುರ ಅಂದರೆ ಅಂದರೆ ತಿರುಮಕೂಡ್ಲು. ತಿರುಮ ಅಂದರೆ ತ್ರಿಮೂರ್ತಿಗಳು ವಾಸವಾಗಿರೋ 3 ಸಂಗಮವಾಗಿರೋ ತಿರುಮಕೂಡಲು. ಕೂಡಲು ಅಂದರೆ ಸಂಗಮ. ಆ 3 ಜನ ಸೇರಿರೋದು ಕಾವೇರಿ, ಕಪಿಲ, ಸ್ಫಟಿಕ ಸರೋವರ. ಎಲ್ಲಿ ಸರಸ್ವತಿ ಹೆಂಗೆ ಗುಪ್ತಗಾಮಿನಿ ಆಗಿದ್ದಾಳೋ ಇಲ್ಲಿ ವಿಶೇಷ ಏನು ಅಂದರೆ ತಿರುಮಕೂಡಿನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥವಳು ಸ್ಫಟಿಕ ಸರೋವರ. ಯಾಕೆ ಅಂದರೆ ಅಗಸ್ತ್ಯರು ಇಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ನರಸಿಂಹನ್ನ ಆಹ್ವಾನ ಮಾಡ್ಕೊತಾರೆ. ಎಲ್ಲ ನರಸಿಂಹನ್ನ ಆಹ್ವಾನ ಮಾಡ್ಕೊಳ್ಳೋದು ಯಾರು ಅಂದರೆ ಭೃಗ ಮಹರ್ಷಿಗಳಿಗೂ ಅಗಸ್ತ್ಯರಿಗೂ ಇಬ್ಬರಿಗೂ ಮೀಟ್ ಆಗಿರೋ ಪಾಯಿಂಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.